ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ಮಾತ್ರ ಎಲ್ಲವೂ ಅರ್ಥವಾಗುತ್ತದೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯಿನ್ ಆಗಿ ಎಂದು ಹೇಳುತ್ತಾ, ಹಾಗೆ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತಾ ಇದ್ದರೆ, ಸ್ಪೀಡ್ ಮಾಡಿ ನೋಡಿದರೆ ಮಾತ್ರ ಅರ್ಥ ಆಗುವುದಿಲ್ಲ ಎಂದು ಹೇಳುತ್ತಾ, ಇವು 4 ಅಂಕ ಕನ್ನಡ ಕ್ವಶನ್ದಲ್ಲಿ ಬರುವ ಪ್ರಿಪರೇಟರಿ ಮತ್ತು ಆ್ಯನ್ಯುವಲ್ಗೆ ಬರುವ 4 ಅಂಕದ ಕ್ವಶನ್ಗಳಾಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 50% ಅಷ್ಟು ಆದರೂ ಬಂದೇ ಬರುತ್ತೆ, ಫಿಕ್ಸ್ ಕ್ವಶನ್ಗಳಾಗಿರುತ್ತೆ. ಈ ವಿಡಿಯೋವನ್ನು ಎಲ್ಲರೂ ಕೊನೆ ತನಕ ನೋಡಿ ಎಂದು ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡುತ್ತೇವೆ. ಪದ್ಯ ಭಾಗದಲ್ಲಿ ನೋಡೋಣ. ಮೊದಲು 1ನೇ ಪದ್ಯದಲ್ಲಿ ಕದಡಿದ ಸಲಿಲಂ ತಿಳಿ ಬಂದದೆ. ಇತ್ತ 1ನೇ ಕ್ವಶನ್ ನೋಡೋಣ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಹೋಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ 2ನೇ ಕ್ವಶನ್. ಪ್ರಮದವದನದಲ್ಲಿ ರಾವಣ ಸೀತೆಯವರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ರಾವಣನ ಪುನರ್ವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದರೆ ವಿವರಿಸಿ. 4ನೇ ಕ್ವಶನ್. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ. ವಚನಗಳಲ್ಲಿ ಬರುವ ಕ್ವಶನ್ಗಳನ್ನು ನೋಡೋಣ. 1ನೇ ಬಸವಣ್ಣನವರ ವಚನಗಳು ಮತ್ತು ಉರ್ಲಿಂಗಿ ಪೆದ್ದಿಪ್ರಿಯ ವಚನಗಳು 2 ಇದ್ದಿರುತ್ತೆ. ಅದರಲ್ಲಿ ಬರುವ 4 ಅಂಕದ ಪ್ರಶ್ನೆಗಳು ನೋಡೋಣ, ಇಂಪಾರ್ಟೆಂಟ್ ಆಗಿರೋ. 1ನೇ ಕ್ವಶನ್. ಶಿವಪಥವನ್ನು ಅರೆಯದನು ಭಕ್ತಿ ನಿಷ್ಠಾತವನ್ನು ಬಸಲಿಂಗವನ್ನು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದರೆ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 2ನೇ ಕ್ವಶನ್. ರಕ್ಷಿಸಬೇಕಾದರೆ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯನ್ಯುವಲ್ ಎಕ್ಸಾಮ್ ಸಹ 2022ರಲ್ಲಿ ಬಂದಿದೆ ಇದು. ಹಾಗೆ ಉರ್ಲಿಂಗಿ ಪೆದ್ದಿಪ್ರಿಯ ವಚನಗಳು, ಇದರಲ್ಲಿ ಬರುವ ಕ್ವಶನ್. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಿದರೆ. ಇದು 2 ಅಂಕದಲ್ಲಿ ಸಹ ಇದೆ, 4 ಅಂಕದಲ್ಲಿ ಸಹ ಇದೆ, ನೋಡ್ಕೊಳ್ಳಿ. 2ನೇ ಕ್ವಶನ್. ಗುರು ಲಘು ವರ್ತನೆಯಲ್ಲಿ ಏಕೆ ವರ್ತಿಸುವುದು. ಇದು ಸಹ 2 ಅಂಕದಲ್ಲಿ ಸಹ ಕೊಡ್ತಾರೆ, ಅಥವಾ 2 ಅಂಕದಲ್ಲಿ ಕೂಡ 4 ಅಂಕದಲ್ಲಿ ಫಿಕ್ಸ್ ಇದೆ. ಹಾಗೆ ಗದ್ಯ, ಇದೊಂದು ಮಿಸ್ಟೇಕ್ ಆಗಿ ಬರ್ತಿದೆ, ಇದರೊಳಗೆ ಬರೆದಿದೆ. 8ನೇ ಗದ್ಯ ಪಾಠ ಮುಂಬೈ ಜಾತಕ, ಅದರಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಗಳು. ಮುಂಬೈ ಜಾತಕ ಕವನದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿಸಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಇದು ಸಹ. ಹಾಗೆ 2ನೇ ಕ್ವಶನ್. ಮುಂಬೈ ಜಾತಕ ಕವಿತೆ ಹಿನ್ನೆಲೆಯನ್ನು ನಗರ ಜೀವನವನ್ನು ವಿಶ್ಲೇಷಿಸಿ. ಇದು 100ಕ್ಕೆ 50% ಅಷ್ಟು ಇದು ಸಹ ಇದೆ. ಹಾಗೆ 3ನೇ ಕ್ವಶನ್. ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಪದ್ಯ ಭಾಗ, ಇದು ಸಹ 3ನೇ ಪದ್ಯ. ಇನ್ನು ಹುಟ್ಟಿದೆ ಇರಲಿ ನಾರ್ಯನು, ಇದರಲ್ಲಿ ಫಿಕ್ಸ್ ಒಂದು ಕ್ವಶನ್ ಕೇಳುತ್ತೆ ಈ ಪಾಠದಲ್ಲಿ. ಬ್ಲೂ ಪ್ರಿಂಟ್ನಲ್ಲಿ ಸಹ ಇದೆ, ನೋಡಿಕೊಳ್ಳಿ. ಭೀಮನು ದ್ರೌಪದಿಯನ್ನು ಹೇಗೆ ಸತಾಯಿಸಿದನು. ಇದು ಸಹ 6 ಮಾರ್ಕ್ಸಲ್ಲಿ ಕೇಳುವ ಸಾಧ್ಯತೆ ಸಹ ಇದೆ. 2ನೇ ಕ್ವಶನ್. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳು. ಇದು ಸಹ 6 ಅಥವಾ 4 ಮಾರ್ಕ್ಸಲ್ಲಿ ಫಿಕ್ಸ್ ಇದೆ. ಒಟ್ಟಿನಲ್ಲಿ 2ರಲ್ಲಿ ಒಂದು ಫಿಕ್ಸ್ಗಳಿರ್ತಾರೆ. ಹಾಗೆ 3ನೇ ಕ್ವಶನ್. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಪದ್ಯ ಭಾಗದಲ್ಲಿ ಮುಗಿದಿದೆ. ಗದ್ಯ ಭಾಗದಿಂದ ಮುಂಬೈ ಜಾತಕ ಒಂದು ಅಲ್ಲಿ ಬರೆದಿದೆ ಮಿಸ್ಟೇಕ್ ಆಗಿ. ಹಾಗೆ ಗದ್ಯ ಭಾಗದಲ್ಲಿ ಬರುವ 1ನೇ ಪಾಠ ಮುಟ್ಟಿಸಿಕೊಂಡವನು. 1ನೇ ಕ್ವಶನ್. ಬಸಲಿಂಗ ಎದುರಿಸಿದ ಸಮಸ್ಯೆಗಳ್ಯಾವು. ಕಣ್ಣಿನ ನೋವಾಗಿರ್ಬೋದು, ಹೆಂಡತಿಯ ಕಾಟ ಆಗಿರ್ಬೋದು, ಹೊಲೆಯ ಜಾತಿನೋ ಆದಂಥ ಡಾಕ್ಟರ್ ತಿಮ್ಮಪ್ಪನವರು ಹೊಲೆಯ ಜಾತಿನವರು, ತನ್ನ ಹೆಂಡತಿ ಅವಮಾನ ಮಾಡಿರ್ತಾಳೆ. ಹಾಗಾಗಿ ಸ್ನಾನ ಮಾಡಿ ಮನೆ ಒಳಗಡೆ ಬನ್ನಿ ಅಂತ ಹೇಳೋದ್ರಿಂದ ಅವನು ಯಾವ್ಯಾವ ಅವಮಾನಗಳಿರುತ್ತವೆ ಅವೆಲ್ಲವೂ ಬರೆಯಬೇಕು. ಹಾಗೆ 2ನೇ ಕ್ವಶನ್. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು, ಅದಕ್ಕೆ ಕಾರಣಗಳೇನು. ಅದಕ್ಕೆ ಏನೇನು ಕಾರಣಗಳಿವೆ. ತನ್ನ ಹೆಂಡತಿ ಒಂದು ಹೊಲೆಯ ಜಾತಿನವರಾಗಿಂದ ಡಾಕ್ಟರ್, ಗೌರ್ಮೆಂಟ್ ಆಸ್ಪತ್ರೆ ಆಗಿರೋದು, ಏನೇನು ಎಲ್ಲವೂ ಬರೀಬೇಕಿದ್ರು ಸಹ. ಇದರಲ್ಲಿ ಸಹ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದ್ದೇ ಇರುತ್ತೆ. ಹಾಗೆ 3ನೇ ಕ್ವಶನ್. ಡಾಕ್ಟರ್ ತಿಮ್ಮಪ್ಪನವರ ವ್ಯಕ್ತಿತ್ವವನ್ನು ವಿವರಿಸಿ. 4ನೇ ಕ್ವಶನ್. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣಗಳನ್ನು. ಇದು ಸಹ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ ಅಂದರೆ 2ನೇ ಕ್ವಶನ್, 4ನೇ ಕ್ವಶನ್, 1ನೇ ಕ್ವಶನ್ 3 ಇಂಪಾರ್ಟೆಂಟ್ ಆಗುತ್ತೆ. ಇದರೇನು ಅಷ್ಟೇ 20 ಅಥವಾ 30% ಅಷ್ಟು ಬರುವಷ್ಟು ಕಾರಣಗಳಿವೆ. ಇವು 50-50, 90% ಬರುವ ಕಾರಣಗಳಿವೆ. ಹಾಗೆ 2ನೇ ಕ್ವಶನ್ದಲ್ಲಿ, 2ನೇ ಪಾಠದಲ್ಲಿ ಬರುವ ವಾಲ್ಪರೆ ತಂದ ದುರಂತ. ವಾಲ್ಪರೆ ಬಂದ ವರ್ಷ, ವಾಲ್ಪರೆಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ
ಎರಡನೇ ಕ್ವಶನ್, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೆಗೆ ಒದಗಿದ ಸಮಸ್ಯೆಗಳೇನು? ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಮೂರನೇ ಕ್ವಶನ್, ಸಿಂಹ ಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳು ಯಾವುವು? ಇದು ಸಹ ಇಂಪಾರ್ಟೆಂಟ್ ಆಗಿದೆ. ನಾಲ್ಕನೇ ಕ್ವಶನ್, ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯನ್ನು ಚರ್ಚಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಐದನೇ ಕ್ವಶನ್, ದಣಿಗಳ ಬೆಲೆಯೋಟ. ಒಂದನೇ ಕ್ವಶನ್, ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ಇವು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಎರಡನೇ ಕ್ವಶನ್, ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ? ಇದು ಸಹ. ಹಾಗೆ ಮೂರನೇ ಕ್ವಶನ್, ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣಗಳೇನು? ವಿವರಿಸಿ. ಅವೇನೇನು ಕಾರಣ ಅವೇ ಬರೆಯಬೇಕು. ನಾಲ್ಕನೇ ಕ್ವಶನ್, ಮುಸುರೆ ಪಾತ್ರೆಗಳು ನೀರು ಪಾಲಾದರೂ ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಯಾವ್ಯಾವ ಪಾಠಗಳೆಂದರೆ ಯಾವ್ಯಾವ ಪದ್ಯದಲ್ಲಿ ಅಥವಾ ಪಾಠದಲ್ಲಿ ಬರುತ್ತವೆ ಅಂದರೆ, ಒಂದನೇ ಪಾಠ ಕಡಲಿನ ಸಲ್ಲಿನ ತಿಳಿಬಂದಿದೆ. ಇದರಲ್ಲಿ ಸಹ ಒಂದು 4 ಅಂಕದ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಹಾಗೆ ಎರಡನೇ ಪಾಠ, ಇದು ಪಾಠ ಹೆಸರಲ್ಲ, ಸೀರಿಯಲ್ ನಂಬರ್ ಹಿಂದ್ಗಡೆ ಪಾಠದ ಹೆಸರು, ಹೀಗೆ ಪಾಠದ ಹೆಸರು ತಪ್ಪಾಗಿದೆ ಅಂತ ಕಾಮೆಂಟ್ ಮಾಡಬೇಡಿ. ವಚನಗಳು, ಮೂರನೇದು, ಇನ್ನು ಹುಟ್ಟಿದಿರಲಿ ನಾರ್ಯಾನರು. ಇವು ನೋಡ್ಕೊಳ್ಳಿ. ಹಾಗೆ ಗದ್ಯದಲ್ಲಿ, ಮುಟ್ಟಿಸಿಕೊಂಡವನು, ವಾಲ್ಪರೆ ಅಭಿವೃದ್ಧಿ ತಂದ ದುರಂತ. ಮೂರನೇದು, ದಣಿಗಳ ಬೆಳೆಯುಟ. ನಾಲ್ಕನೇದು, ಮುಂಬೈ ಜಾತಕ. ಇವು 7 ನೋಡ್ಕೊಳ್ಳಿ. ಎಲ್ಲವೂ 4 ಅಂಕ 6 ಅಂಕ ಬರೆಯುವುದು. ಮತ್ತೆ ಅವು ಕೊಟ್ಟಿರ್ತಾರೆ. ಇನ್ನು ಇವೇ ಪಾಠಗಳು, ಅದರಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಹಾಗಾಗಿ ಇಷ್ಟೇ ಕೊಟ್ಟಿದ್ದೇವೆ. ಇದರಲ್ಲಿ ಫಿಕ್ಸ್ ಕ್ವಶನ್ಗಳು ಇರುತ್ತವೆ. ಎಲ್ಲಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಎಂದು ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.